ನಟಿ ರನ್ಯಾಗೆ ಬಂದಿದ್ದ ವಿದೇಶಿ ಕರೆಗಳ ಬೆನ್ನು ಬಿದ್ದಿದ್ದಾರೆ ಡಿಆರ್ಐ ಅಧಿಕಾರಿಗಳು. ವಿದೇಶದಿಂದ ಸತತವಾಗಿ ನಟಿ ರನ್ಯಾಗೆ ಫೋನ್ ಕರೆಗಳು ಬರ್ತಾ ಇತ್ತು. ಇಂಟರ್ನ್ಯಾಷನಲ್ ಕಾಲ್ಸ್ ವಿಪರೀತವಾಗಿತ್ತು. ಬಂಧನಕ್ಕೂ ಹಿಂದಿನ 3 ವಾರಗಳಲ್ಲಿ ರನ್ಯಾಗೆ ಬಂದಂತಹ ಫೋನ್ ಕರೆಗಳ ಹಿಂದಿದ್ದಾರೆ. ದುಬೈ, ಮಲೇಷ್ಯಾ ಸೇರಿ ಹಲವು ದೇಶಗಳಿಂದ ಯಾರ್ಯಾರು ಫೋನ್ ಮಾಡಿದ್ರು ಅಂತ ಜಾಲಾಡ್ತಾ ಇದ್ದಾರೆ, ಹುಡುಕಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ರನ್ಯಾಗೆ ಫೋನ್ ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಳೋದಕ್ಕೆ, ಡಿಕೋಡ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಚಿನ್ನ ಸಾಗಾಟ ಕೇಸ್ನಲ್ಲಿ ಅವರದೆಲ್ಲ ಪಾತ್ರ ಯಾವ ರೀತಿ ಇತ್ತು, ಮತ್ತೆ ಈ ಇಂಟರ್ನೆಟ್ ಕಾಲ್ನಲ್ಲಿ ಇದ್ದಂತಹ ಅಪರಿಚಿತರು ಯಾರು ಅಂತ. ನೀವು ಡಿಆರ್ಐ ಮುಂದೆ ರನ್ಯಾದು ಕನ್ಫೆಷನಲ್ ಸ್ಟೇಟ್ಮೆಂಟ್ ನೋಡಿದಾಗಲೂ, ಇಡೀ ಕಾಪಿಯನ್ನು ತೆಗೆದು ನೋಡಿದಾಗ ಎಲ್ಲೂ ಆಕೆ ಯಾರ್ದು ಹೆಸರೇ ತೆಗೆದುಕೊಳ್ಳಲ್ಲ. ಸೊ ಆಕೆ ಎಷ್ಟು ಮಟ್ಟಿಗೆ ಟ್ರೈನಿಂಗ್ ಕೊಟ್ಟಿದ್ರು ಆ ಸಿಂಡಿಕೇಟ್ ಅನ್ನೋದು ನಿಮಗೆ ಅರ್ಥ ಮಾಡ್ಕೊಳ್ಬೋದು. ಸೊ ಹೀಗಾಗಿ ಡಿಕೋಡ್ ಮಾಡುವಂತಹ ಕೆಲಸವನ್ನು ತನಿಖಾಧಿಕಾರಿಗಳೇ ಮಾಡ್ತಾ ಇದ್ದಾರೆ. ಡಿಆರ್ಐ ಅಧಿಕಾರಿಗಳು ಇಂಟರ್ನ್ಯಾಷನಲ್ ಕಾಲ್ಸ್ನ ಪ್ಯಾಟ್ರನ್ ಏನು, ಯಾರ್ಯಾರು ಯಾವಾಗ ಕಾಲ್ ಮಾಡಿದ್ರು, ಅವರದ್ದು ಹಿನ್ನೆಲೆ ಏನು, ಮತ್ತು ಇದು ಕನೆಕ್ಟಿಂಗ್ ದ ಡಾಟ್ಸ್ ಮಾಡಬೇಕಾಗುತ್ತೆ ಒಂದು ಕ್ರೈಮ್ ಪ್ರಕರಣದಲ್ಲಿ. ಸೊ ಅದನ್ನು ಮಾಡೋ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಕನೆಕ್ಟಿಂಗ್ ದ ಡಾಟ್ಸ್ ಕೆಲಸವನ್ನು ಡಿಆರ್ಐ ಅಧಿಕಾರಿಗಳು ಹೆಂಗೆ ಮಾಡ್ತಾ ಇದ್ದಾರೆ, ಸೊ ಏನಾದರೂ ಕ್ಲೂಗಳು ಸಿಕ್ಕಿದೆಯಂತ. ಆಕೆ ಅಂತೂ ತುಂಬ ಕ್ಲೆವರ್ ಆಗಿ ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಯಾರ್ದೋ ಹೆಸರು ತಗೊಂಡಿಲ್ಲ. ಅದರಲ್ಲಿ ಯಾರೋ ಬಂದರು, ಈ ಶುದ್ಧ ಇದ್ರು, ಆಫ್ರಿಕನ್ ಭಾಷೆ ಮಾತಾಡ್ತಾ ಇದ್ರು, ಸ್ವಲ್ಪ ಇಂಗ್ಲೀಷ್ ಆಕ್ಸೆಂಟ್ ಇತ್ತು ಅಂತೆಲ್ಲ ಕತೆಗಳನ್ನು ಬಿಟ್ಟಿದ್ದಾಳೆ. ಹೀಗಾಗಿ ಡಿಕೋಡ್ ಮಾಡೋ ಪ್ರಯತ್ನವನ್ನು ಅಧಿಕಾರಿಗಳು ಹೆಂಗೆ ಮಾಡ್ತಿದ್ದಾರೆ? ಮಮತಾ, ಡಿಆರ್ಐ ಅಧಿಕಾರಿಗಳು ಆಕೆಯನ್ನು ಬಂಧನಕ್ಕೆ ಒಳಪಡಿಸೋ ಸಂದರ್ಭದಲ್ಲಿ ಆಕೆಯ ವಿಚಾರಣೆಯನ್ನು ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸೋ ಸಂದರ್ಭ ಸ್ವಇಚ್ಛೆ ಹೇಳಿಕೆ, ಆ ಸ್ವಇಚ್ಛೆ ಹೇಳಿಕೆಯಲ್ಲಿ ಆಕೆ ಹೇಳ್ತಾ ಹೋಗ್ತಾಳೆ, ಮಾರ್ಚ್ 1ನೇ ತಾರೀಕು 1:30ರಿಂದ ನನಗೆ ನಿರಂತರವಾಗಿ ವಿದೇಶದಿಂದ ಕರೆ ಬರಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ ವಿದೇಶಿ ನಂಬರ್ನಿಂದ ಕರೆ ಬರಲಿಕ್ಕೆ ಪ್ರಾರಂಭ ಆಯಿತು. VPN ಅನ್ನು ಬಳಕೆ ಮಾಡಿ ಪ್ರತಿಯೊಂದು ಬಾರಿ ಕರೆ ಬಂದಾಗಲೂ ಕೂಡ ಬೇರೆ ಬೇರೆ ನಂಬರ್ಗಳು ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಆಕೆ ಹೇಳ್ತಾ ಹೋಗ್ತಾಳೆ. ಆದರೆ ಯಾರು ಮಾಡಿದ್ರು ಫೋನನ್ನು ಮತ್ತು ಫೋನ್ ಮಾಡಿದಂಥ ವ್ಯಕ್ತಿಯ ಹೆಸರೇನು ಅದ್ಯಾವುದನ್ನು ಕೂಡ ಎಲ್ಲೂ ಕೂಡ ಕನ್ಫರ್ಮ್ ಅನ್ನ ಮಾಡೋದಿಲ್ಲ. ಯಾಕೆಂದರೆ ಮಾರ್ಚ್ 1ನೇ ತಾರೀಕು ಆ ಕರೆ ಬರುತ್ತೆ. ಕರೆ ಬಂದ ಬಳಿಕ ನಾನು ನನ್ನ ಪತಿಯ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಟಿಕೆಟ್ ಅನ್ನ ಬುಕ್ ಮಾಡ್ತೀನಿ. ಮಾರ್ಚ್ 3ನೇ ತಾರೀಕು ಬೆಳಗ್ಗೆ 4:30 ಫ್ಲೈಟ್ಗೆ ದುಬೈಗೆ ಹೋಗ್ತೆ. ಅಲ್ಲಿ ಇನ್ನೊಂದ್ರೆ 6 ಅಡಿ ಎತ್ತದ ವ್ಯಕ್ತಿ ಒಬ್ಬ ಬಂದ. ಆತ ನನಗೆ 2 ಬಾಕ್ಸ್ ಅನ್ನ ಕೊಟ್ಟ. ಅದನ್ನ ನಾನು ತೆಗೆದುಕೊಂಡು ಬೆಂಗಳೂರಿಗೆ ಬಂದೆ. ಅದನ್ನ ಆಟೋ ರಿಕ್ಷಾದಲ್ಲಿ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರೆ, ಟೋಲ್ ಗೇಟ್ ಅನ್ನ ದಾಟಾದ ಬಳಿಕ ಆಟೋ ರಿಕ್ಷಾಕ್ಕೆ ಅದನ್ನ ತಲುಪಿಸಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅದನ್ನ ಕೆಲಸನ ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆದ್ರೆ ಎಲ್ಲೂ ಕೂಡ ಯಾವ ವ್ಯಕ್ತಿ ಫೋನ್ ಮಾಡಿದ್ದು, ಆತನ ಹೆಸರೇನು, ಆತನ ಬ್ಯಾಕ್ ಗ್ರೌಂಡ್ ಏನು, ಜೊತೆಗೆ ಇದು ಎಲ್ಲಿಗೆ ತಲುಪಿಸಬೇಕಾಯ್ತು ಮತ್ತು ಅದನ್ನ ರಿಸೀವ್ ಮಾಡ್ಕೊಂಡಂತ ವ್ಯಕ್ತಿ ಯಾರು, ಎಲ್ಲೂ ಕೂಡ ಅದನ್ನ ಹೇಳಿಕೆಯನ್ನು ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ಡಿಆರ್ಐ ಅಧಿಕಾರಿಗಳು ಮತ್ತು ಸಿಬಿಐ ಅಧಿಕಾರಿಗಳು, ಅಂದ್ರೆ ಸಿಬಿಐ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಅನುಮಾನಗಳಿದಾವೆ. ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಗಳು, ಜೊತೆಗೆ ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ನಡೀತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲಾನು ಕೂಡ ಒಂದು ಕಡೆಯಿಂದ ಜೋಡಿಸ್ಕೊಂಡು ಬರುವಂತ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಕೆಗೆ ಬಂದಂತ ಕಾಲ್ ಏನಿತ್ತು, VPN ನಂಬರ್ ಅನ್ನ ಬಳಕೆಯನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಬೇರೆ ಬೇರೆ ದೇಶದ ಲೊಕೇಶನ್ ಗಳನ್ನ ತೋರಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಆಕೆ ಜೊತೆಲಿ ಸಂಪರ್ಕ ಇದ್ದಂತವ್ರು ಯಾರು, ಆಕೆ ಟ್ರಾನ್ಸಾಕ್ಷನ್ ಗಳು ಯಾವ ರೀತಿ ಇತ್ತು, ಇದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತನಿಖೆಯನ್ನು ಮಾಡುವಂತ ಕೆಲಸವನ್ನ ಡಿಆರ್ಐ ಮತ್ತು ಸಿಬಿಐ ಅಧಿಕಾರಿಗಳು ಇಬ್ರು ಕೂಡ ಮಾಡ್ತಾ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಒಟ್ನಲ್ಲಿ ಸಿಂಡಿಕೇಟ್ ಅನ್ನ ಭೇದಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಜಾಲದ ಬೆನ್ನು ಬಿದ್ದಿರುವಂತಹ ಡಿಆರ್ಐ ಅಧಿಕಾರಿಗಳಿಗೆ ಮಹತ್ವದ ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಬಟ್ ಅವರು ಅದ್ಯಾವುದನ್ನು ಬಿಟ್ಕೊಡುವಂತಹ ಹಂತದಲ್ಲಿಲ್ಲ. ಬಿಕಾಸ್ ಒಂಚೂರು ಯಾವುದಾದ್ರೂ ಇನ್ಫಾರ್ಮೇಶನ್ ಬಿಟ್ಕೊಟ್ರು ಉಳಿದವರು ಅಲರ್ಟ್ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಗೌಪ್ಯತೆಯೊಂದಿಗೆ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಬಟ್ ತುಂಬಾ ಜನರಿಗೆ ನಡುಕ ಅಂತೂ ಈ ಪ್ರಕರಣದಲ್ಲಿ ಶುರುವಾಗಿದೆ. ಡಿಆರ್ಐ, ಸಿಬಿಐ ಜೊತೆಗೆ ಇಡಿ ತಮ್ಮದೇ ಆದಂತಹ ತನಿಖಾ ವ್ಯಾಪ್ತಿಯ ಮೂಲಕ ತನಿಖೆಯನ್ನು ಮಾಡ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ಮಾತ್ರ, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಇದೆಯಲ್ಲ, ಸೊ ಅವರು ಈ ಸ್ಮಗ್ಲಿಂಗ್ ಕೇಸ್ನ ಜಾಲ ಹೆಂಗಿದೆ, ಇನ್ನು ಇವಳ ಥರನೇ ಯಾರ್ಯಾರು ಬಂದಿದ್ದಾರೆ ಈ ಥರ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ.